ಒಂದು ಸ್ಮಾಲ್ ರಿಕ್ವೆಸ್ಟ್ ರೀ. ಯಾರು ಗೊತ್ತಾ, ನಮ್ಮ ಹೆಣ್ಮಕ್ಳಿಗೆ ಕರ್ದಿರೋ ಎಣ್ಣೆನ ಮತ್ತೆ ದಯವಿಟ್ಟು ಬಳಸೋಕೆ ಹೋಗ್ಬೇಡ್ರಿ. ಆಮೇಲೆ ಭಾಳ ಜನ ರೋಡ್ ಸೈಡ್ ಸ್ಟ್ರೀಟ್ ಫುಡ್ನ ಡೈಲಿ ಬಳಸ್ತಾ ಇದ್ದಾರೆ ಕಣ್ರಿ. ಏನು ಹೇಳ್ತೀನಿ ನೋಡಿ, ರೋಡ್ ಸೈಡ್ ಸ್ಟ್ರೀಟ್ ಫುಡ್ ಇರ್ಬೋದು ಅಥವಾ ಕರ್ದಿರೋ ಎಣ್ಣೆನ ಮತ್ತೆ ಬಳಸ್ತಕ್ಕಂಥ ಒಂದು ಪದ್ಧತಿ ಏನಿದೆ, ಮೋಸ್ಟ್ ಡೇಂಜರಸ್ಸು. ಯಾಕೆಂದರೆ ಎಣ್ಣೆನ ಪದೇ ಪದೇ ಹೈ ಟೆಂಪ್ರೇಚರೇ ನೀವು ತೊಗೊಂಡು ಹೋದಾಗ ಅದು ಎಣ್ಣೆ ಸಣ್ಣ ಸಣ್ಣ ಕಣಗಳಾಗಿ ಡಿವೈಡ್ ಆಗಿಬಿಡುತ್ತೆ. ಅದು ಗಟ್ಟಿ ಆಗ್ತಾ ಹೋಗುತ್ತೆ. ಅದು ಒಂದೊಂದಕ್ಕೂ ಅಟ್ಯಾಚ್ ಆಗಿಬಿಟ್ಟು ಗಟ್ಟಿ ಆಗಿಬಿಡುತ್ತೆ. ಟ್ರಾನ್ಸ್ ಫ್ಯಾಟ್ಸ್ ಅಂತ ಕರಿತೀವಿ. ಅದರಲ್ಲಿ ಫ್ರೀ ಫ್ಯಾಟಿ ಆ್ಯಸಿಡ್ಸ್ ಭಾಳ ಜಾಸ್ತಿ ಆಗಿಬಿಡುತ್ತೆ. ದಟ್ ಈಸ್ ಎಕ್ಸ್ಟ್ರೀಮ್ಲಿ ಡೇಂಜರಸ್ಸು. ನಮ್ಮ ಹೃದಯಕ್ಕಿರ್ಬೋದು, ನಮ್ಮ ಲಿವರ್ಗಿರ್ಬೋದು. ಹಾಗಾಗಿ ಕರ್ದಿರೋ ಎಣ್ಣೆನ ಮತ್ತೆ ಬಳಸ್ತಕ್ಕಂಥ ಪದ್ಧತಿ ಏನಿದೆ, ದಯವಿಟ್ಟು ಈಗಲೇ ಚೇಂಜ್ ಮಾಡ್ಕೊಂಬಿಡಿ. ವೆರಿ ವೆರಿ ಡೇಂಜರಸ್ ಹ್ಯಾಬಿಟ್ ಅದು. ಅದ್ರ ಜೊತೆಗೆ ಏನಾಗ್ತದೆ, ಹೊರಗಡೆ ಫುಡ್ಡು ಎಲ್ಲ ಸ್ಟ್ರೀಟ್ ಫುಡ್ ಎಲ್ಲ ಭಾಳ ರುಚಿಯಾಗಿರ್ತದೆ. ಯಾಕೆ ಗೊತ್ತಾ, ಈ ಫ್ರೀ ಫ್ಯಾಟಿ ಆ್ಯಸಿಡ್ ಸೇರ್ಕೊಂಡ್ಬಿಟ್ರೆ ಅದಕ್ಕೊಂದು ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ. ಮತ್ತು ಕರ್ದರಿ ಎಣ್ಣೆ ಏನೇನೋ ತರಹೇವರಿ ಆಹಾರಗಳನ್ನೆಲ್ಲ ಕರೆದುಬಿಟ್ಟು ಆ ಎಣ್ಣೆಗೆ ಒಂದು ಬೇರೆ ಫ್ಲೇವರ್ ಬಂದ್ಬಿಡುತ್ತೆ ಮತ್ತು ಅದಕ್ಕೆ ಒಂದು ಬೇರೆ ಟೇಸ್ಟ್ ಬಂದ್ಬಿಡ್ತದೆ. ಸೊ ಪೀಪಲ್ ವಿಲ್ ಗೆಟ್ ಅಡಿಕ್ಟೆಡ್ ಟು ಇಟ್. ಮತ್ತೆ ಬೇಕು ಅನ್ನೋ ಫೀಲಿಂಗು. ಸೇಮ್ ಆಹಾರ ಮನೆಯಲ್ಲಿ ಮಾಡಿ ಅಷ್ಟು ರುಚಿ ಇರಲ್ಲ. ಯಾಕೆ ಹೇಳಿ, ಇದು ಹೆಲ್ದಿ, ಅದು ಅನ್ಹೆಲ್ದಿ. ಸೊ ಹಾಗಾಗಿ ದಯವಿಟ್ಟು ಕರ್ದಿರೋ ಎಣ್ಣೆ ಮತ್ತೆ ಬಳಸೋಕೆ ಹೋಗಬೇಡಿ. ಇದರಿಂದ ಏನಾಗುತ್ತೆ, ಹೃದಯದಲ್ಲಿ ಬ್ಲಾಕ್ ಆಗ್ತಕ್ಕಂಥ ಸಾಧ್ಯತೆಗಳು 10 ಟೈಮ್ಸ್ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ಲಿವರ್ ಡ್ಯಾಮೇಜ್ ಆಗುತ್ತೆ ರೀ. ಈಗ ನೋಡಿ, ಎಲ್ಲರೂ ಕೂಡ ನಾನು ವೆಜಿಟೇರಿಯನ್ ಅಂತ ಬರ್ತಾರೆ, ನಾನು ಆಲ್ಕೋಹಾಲ್ ತೊಗೊಳ್ಳಲ್ಲ ಅಂತ ಬರ್ತಾರೆ, ಆದರೆ ಫ್ಯಾಟಿ ಲಿವರ್ ಇರುತ್ತೆ. ಯಾಕೆ ಈ ಥರದ್ದೆಲ್ಲ ತೊಗೊಂಡು ಕರ್ದಿರೋ ಎಣ್ಣೆನೇ ಬಳಸೋದು, ಮತ್ತು ಪ್ರೊಸೆಸ್ಡ್ ಮೀಲ್ಗಳನ್ನ ತೊಗೊಳ್ಳೋದು, ಮತ್ತು ಸಿಕ್ಕಾಪಟ್ಟೆ ಹೈ ಕಾರ್ಬೋಹೈಡ್ರೇಟ್ ಡಯೆಟ್ಗಳನ್ನ ತೊಗೊಳ್ಳೋದು, ಮತ್ತು ವ್ಯಾಯಾಮ ಇಲ್ದಂಗೆ ಇರೋದು, ಈ ಥರ ಎಲ್ಲ ಇದ್ದಾಗ ಏನಾಗುತ್ತೆ, ಕರ್ದಿರೋ ಎಣ್ಣೆನ ಮತ್ತೆ ಬಳಸೋದ್ರಿಂದ ಟ್ರಾನ್ಸ್ ಫ್ಯಾಟ್ ಜಾಸ್ತಿ ಆಗುತ್ತೆ, ಫ್ರೀ ಫ್ಯಾಟಿ ಆ್ಯಸಿಡ್ ಜಾಸ್ತಿ ಆಗುತ್ತೆ, ನಮ್ಮ ರಕ್ತದಲ್ಲಿ ಟ್ರೈಗ್ಲಿಸರೈಡ್ಸ್ ಜಾಸ್ತಿ ಆಗುತ್ತೆ, HDL ಅನ್ನೋ ಪ್ರಮಾಣ ಕಮ್ಮಿ ಆಗುತ್ತೆ, ಬ್ಯಾಡ್ ಕೊಲೆಸ್ಟ್ರಾಲ್ LDL ಅಂತೀವಿ. ಬರೀ LDL ಜಾಸ್ತಿ ಆಗೋದಲ್ಲ, ಅದರಲ್ಲಿ ಆಕ್ಸಿಡೈಸ್ಡ್ LDL ಅಂತ ಬರುತ್ತೆ, ಅದು ಇನ್ನೂ ಡೇಂಜರಸ್ ಇದು. ಸೊ ನಾರ್ಮಲ್ ಕೊಲೆಸ್ಟ್ರಾಲ್ ಇದ್ರೂ ಕಟ್ಕೊಳ್ಳೋ ಸಾಧ್ಯತೆ ಜಾಸ್ತಿ. ಸೊ ಇವೆಲ್ಲವೂ ಭಾಳ ಇಂಪಾರ್ಟೆಂಟ್ ಇರುತ್ತೆ. ಸ್ವಲ್ಪ ಗಮನ ಹರಿಸಿ ಇರೋದ್ರಲ್ಲಿ ಸ್ವಲ್ಪ ಆರೋಗ್ಯ ಮೇಂಟೈನ್ ಮಾಡಿರಿ. ಇವೇನು ಗೊತ್ತಾ, ಯಾವುದೇ ಕಾಯಿಲೆ ಸಡನ್ನಾಗಿ ಬರಲ್ಲ ರೀ. ಸ್ಲೋ ಆಗಿ ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4 ಅಂತ ಬರುತ್ತೆ. ಎಲ್ರಿಗೂ ಸ್ಟೇಜ್ 4 ಬರೋವರೆಗೂ ಗೊತ್ತೇ ಆಗಿರೋದಿಲ್ಲ. ಸ್ವಲ್ಪ ಗಮನ ಹರಿಸಿ, ಸ್ವಲ್ಪ ಆರೋಗ್ಯದ ಕಡೆ ಗಮನ ಇರಲಿ. ನಾವು ಯಾವ ರೀತಿ ಆಹಾರ ತೊಗೊಳ್ತೀವೋ ಅದೇ ರೀತಿಯೇ ನಮ್ಮ ಆರೋಗ್ಯ ಇರುತ್ತೆ. ಅದರಲ್ಲಿ ಎರಡನೇ ಮಾತೇ ಇಲ್ಲ.